ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಶ್ಲೀಲ ಪದಗಳನ್ನ ಬಳಸಿದಿರಿ ಮಾತನಾಡಿದಂತ ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಲಾಗಿದೆ. ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹಚ್ಚಲಿಕ್ಕೆ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು. ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋ ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ. ಆ ಸಮಾಜಕ್ಕೆ ಇರತಕ್ಕಂಥ ಒಂದು ಗೌರವ, ಪ್ರೀತಿ, ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶನ ಕತ್ತಿಯವರು 8 ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದಿರಿ. ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ. ಮುಂದಿನ ಎಲ್ಲ ಚುನಾವಣೆಗಳ ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡನ್ನು ತೆಗೆದುಕೊಳ್ಳುವಂತ ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಸೋಲನ್ನ ಅನುಭವಿಸಿದ ಸಂದರ್ಭದಲ್ಲಿ ಅದನ್ನ ಅರಗಿಸಿಕೊಳ್ಳಲಾಗದೆ, ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕಿನಲ್ಲಿ ನನ್ನನ್ನು ರಮೇಶ್ ಕತ್ತಿಯನ್ನು ಸೋಲಿಸೇ ತೀರ್ಬೇಕನ್ನುವಂತ ಹಠ ತೊಟ್ಟಿರ್ತಕ್ಕಂಥವ್ರು ಇವತ್ತು ನಾನು ಸೋಲದೆ ಇವತ್ತು ಜಯಬೇರೆ ಆದಂತಹ ಸಂದರ್ಭದಲ್ಲಿ ಅದನ್ನು ಸಹಿತ ಅರಗಿಸಿಕೊಳ್ಳದೆ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನ ತಿರುಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಭಕ್ತಿ, ಪ್ರೀತಿ, ವಿಶ್ವಾಸದಿಂದ ಆ ಸಮಾಜವನ್ನ ನಾನು ನೋಡ್ಕೊಂತ ಬಂದಿದ್ದೀನಿ. ಸಮಾಜದ ಆಶೀರ್ವಾದ ದಿವಂಗತ ಉಮೇಶನ ಕತ್ತಿಯವರ ಮೇಲಿದೆ. ಅವರೆಲ್ಲ ಆಶೀರ್ವಾದದಿಂದಲೇ 8 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ ತಮ್ಮೆಲ್ಲರ ಸೇವೆಯನ್ನು ಮಾಡಿದ್ದಾರೆ. ನಾನು ಸಹಿತ ಒಮ್ಮೆ ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲರ ಸೇವೆ ಮಾಡಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ತಿರುಚಲಾಗಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಆದರೂ ಸಹಿತ ಆ ಒಂದು ನನ್ನ ಮಾತಿನಿಂದ ಯಾರಾದರೂ ನೋವಾಗಿದ್ರೆ, ಸಮಾಜದಲ್ಲಿ ಹಿರಿಯರಿಗೆ, ಕಿರಿಯರಿಗೆ, ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ರಮೇಶ್ ಕತ್ತಿಯವರು ಒಂದು ಅಶ್ಲೀಲ ಪದ ಬಳಸಿದರು ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ವಿಶೇಷವಾಗಿ ಅವರ ಕ್ಲಿಯರೆನ್ಸು ಕೊಡೋ ಪ್ರಯತ್ನ ಮಾಡಿದ್ದಾರೆ. ನಾನು ಬ್ಯಾಡ್ರು ಅಂತ ಏನೋ ಮುಂದೆ ಟಿಮ್ ಅಂದೆ, ಅದು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಯಾವ ಜಾತಿ ನಿಂದನೆ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಇವತ್ತು ವೈರಲ್ ಆಗಿದೆ ದೊಡ್ಡ ಪ್ರಮಾಣದಲ್ಲೇ. ನಿಜವಾಗಿಯೂ ರಮೇಶ್ ಕತ್ತಿ ಅವರು ಆ ರೀತಿ ಮಾತಾಡಿದ್ದಾರೋ ಇಲ್ಲೋ ಅವ್ರಿಗೆ ಬಿಟ್ಟಂಥ ವಿಷಯ, ಅದು ತನಿಖೆಯಿಂದ ಗೊತ್ತಾಗುವಂಥ ವಿಷಯ. ಮತ್ತು ಬುದ್ಧಿವಂತ ಜಾನ ರಮೇಶ್ ಕತ್ತಿ ಅವರು ಇದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ಬೋದು. ಈಗಾಗಲೇ ಹಿಂದೊಮ್ಮೆ ಆಗಿತ್ತು ಒಂದು ಸಭೆಯಲ್ಲಿ, ಅವ್ರದ್ದೇ ಆದ ಸಭೆಯಲ್ಲಿ, ಈ ಬೆಲ್ಲದ ಬಾಗೇವಾಡಿಯಲ್ಲಿ ಕೈಯಲ್ಲಿ ಆ ಕೋತ ಹಿಡ್ಕೊಂಡು ಹೇಳುವಂಥ ಜನರ ಬಗ್ಗೆ ಬಂದಾಗ ಇಂಥ ಒಂದೇನೋ ಸ್ವಲ್ಪ ವೇಳೆ ದಾಟ್ಕೊಂಡಿದ್ರು. ಬಟ್ ಈ ಸಲ ಎಷ್ಟು ಮಟ್ಟಿಗೆ ದಾಟ್ಕೊಳ್ತಾರೆ ಇವರು, ಯಾಕಂದರೆ ಜಾತಿ ನಿಂದನೆ ಆಗ್ಯದ ಅಂಥೇಳಿ ಈಗಾಗಲೇ FIR ದಾಖಲಾಗಿದೆ. ಅದರ ಸಲುವಾಗಿ ಬೆಳಗಾವಿಯಲ್ಲೇ ವಾಲ್ಮೀಕಿ ಸಮುದಾಯಕ್ಕೆ ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋದು ಅವರ ಮೇನ್ ಆರೋಪ. ಆದರೆ ಈಗಾಗಲೇ ಅಲ್ಲಗಳಿದ್ದಾರೆ ಮತ್ತು ಯಾರಿಗೆ ಮನುಷ್ಯನವಾಗಿರೋ ತಪ್ಪಾಗಿದ್ದರೆ ಕ್ಷಮಿಸ್ರಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನಾವು ರಮೇಶ್ ಕತ್ತಿ ಅವರು ಅದೇನು ಕೇಳ್ಕೊಂಡ್ರು, ಕ್ಷಮಾ ಕೇಳ್ಕೊಂಡ್ರು, ಮಾಡಿದ್ರು, ಇದನ್ನು ಒಪ್ಪು ವಿಷಯ. ಹೌದು, ತಪ್ಪಾದಾಗ ಸಹಜವಾಗಿ ಆಗ್ತದೆ. ಸ್ಲಿಪ್ ಆಫ್ ಟಂಗ್ ಯಾರಿಂದಾದರೂ ಈಗ ನನ್ನಿಂದ ಆಗ್ಬೋದು, ನಿಮ್ಮಿಂದ ಆಗ್ಬೋದು, ಜಾರಕಿಹೊಳಿ ಅವರಿಂದ ಆಗ್ಬೋದು, ಅವರಿಂದ ಆಗ್ಬೋದಿಲ್ಲ ಅಂತಲ್ಲ. ಪದಗಳ ಬಳಸಬಾರ್ದಂಥವುಗಳನ್ನು ಬಳಸಿ ತಪ್ಪಾಗ್ಯದ, ಅದಕ್ಕೇನು ಶಿಕ್ಷೆ ಆಗ್ತದೆ ಶುದ್ಧ ಆದಾಗ. ಅಲ್ಲಿವರೆಗೆ ಇದು ಈಗಾಗಲೇ ರಾಜ್ಯವ್ಯಾಪಿ ಬೆಳೆದಿಲ್ಲ ಗೊತ್ತಿಲ್ಲ, ಆದರೆ ಗೋಕಾಕ್ ಮಠದಲ್ಲೇ ಸುತ್ತಮುತ್ತ ಮಠದಲ್ಲ ಈಗಾಗಲೇ ಅದರ ಪ್ರತಿಭಟನೆಗಳು ನಡೀತಾ ಇದ್ದಾರೆ. ಅದರಲ್ಲೂ ನಮ್ಮ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಅಥವಾ ಅವ್ರ ಮೇಲೆ ಪ್ರೀತಿಸಿದ ಜನ ಅಥವಾ ಒಂದಿಷ್ಟು ನೋವಂಥ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ ಅನ್ನೋದು ಕಂಡು ಬರ್ತದೆ. ಮಾಡಲಿ, ಪ್ರತಿಭಟನೆ ಮಾಡೋದು ತಪ್ಪು ಅಂತಲ್ಲ. ಯಾಕೆ ಇಂಥ ಪದ ಪ್ರಯೋಗ ಮಾಡಿದ್ದು ನಿಜ ಆಗಿದ್ದರೆ ಅದು ತಪ್ಪನ್ನು ಯಾರಾದರೂ ಖಂಡಿಸಲೇಬೇಕು ಅದನ್ನು. ಆದರೆ ಅದೇ ಕಾಲಕ್ಕೆ ಒಂದು ನಾವು ರಮೇಶ್ ಕತ್ತಿ ಅವರು ಕ್ಷಮೆ ಕೇಳಿದ್ರಿಂದಾಗೆ ಆ ವಿಷಯವನ್ನು ಭಾಳ ದೊಡ್ಡದು ಮಾಡೋಕ್ಕಿಂತಲೂ ಸಣ್ಣ ಮಾಡೋದು ಯೋಗ್ಯನೋ. ಮತ್ತು ಅವರು ಇನ್ನೊಂದು ಪ್ರತಿವಾದನೂ ಹುಡ್ತಾ ಇದ್ದಾರೆ. ಇದೊಂದು ಷಡ್ಯಂತ್ರ, ನಾವು ಜಾರಕಿಹೊಳಿ ಸಹೋದರ ವಿರೋಧ ಮಾಡಿದ್ರೆ ಇಂಥೆಲ್ಲ ಏನೋ ಮಾಡ್ತಾ ಇದ್ದಾರೆ, ಜಾತಿಯಿಂದಲೇ ಮಾಡಿದ್ದು ಅಂತ ತಿಳ್ಕೊಂಡು ದೊಡ್ಡದು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ರಮೇಶ್ ಕತ್ತಿ ಅವ್ರು ಬೇಕಂತಿದ್ದು ಹೇಳ್ತಾ ಇದ್ದಾರೆ. ಇದನ್ನು ನಾವೇನು ಯಾವ ವಾಲ್ಮೀಕಿ ಸಮುದಾಯಕ್ಕೆ ಟೀಕಾ ಮಾಡಿಲ್ಲ, ಅದು ಬೇಕಾದಂಗೆ ಆಗಲಿ. ನಾವು ಅದ್ರ ಬಗ್ಗೆ ನಾವು ನೋವನ್ನು ವ್ಯಕ್ತಪಡಿಸಿ, ವಿಷಾದ ವ್ಯಕ್ತಪಡಿಸಿ ಮತ್ತು ಕ್ಷಮಾಪಣೆ ಕೇಳಿದ್ದೀವಿ. ನಮಗೆಲ್ಲ ಸಮುದಾಯ ಅಷ್ಟು ಅನ್ನೋದು ಮಾತು ಹೇಳುವ ಮೂಲಕ ರಮೇಶ್ ಕತ್ತಿ ಒಂದು ಹಂತದವರೆಗೆ ಈ ಸಮಸ್ಯೆ ಹೊರಗೆ ಬರೋ ಪ್ರಯತ್ನ ಮಾಡಿದ್ದಾರೆ.
ಆದರೆ ನಾವೊಂದು ಪ್ರಶ್ನೆ ಮಾಡ್ಬೇಕಾಗಿದೆ ಇಷ್ಟ ರಮೇಶ್ ಕತ್ತಿಯವ್ರಿಗೆ. ಕತ್ತಿಯವರ, ನೀವು ಒಳ್ಳೆ ನಿಮ್ಮ ನೋಡ್ತಾ ಇದ್ದೀರಿ ಭಾಳ ಸಮೀಪದಿಂದ, ಆರಿಟರ್ ಇದ್ದೀರಿ, ಒಳ್ಳೆ ಮಾತುಗಾರ ಇದ್ದೀರಿ, ಒಳ್ಳೆ ಚಿಂತಕರು ಅನ್ನಿಸ್ತೀರಿ, ರೈತರ ಬಗ್ಗೆ ಅಭ್ಯಾಸ ಮಾಡಿದಂಗೆ ಅನ್ನಿಸ್ತದೆ. ನೀವು ಮಾತಾಡಿ ನೋಡಿದಾಗ ನಿಮ್ಮ ಅನುಭವಗಳಿಂದ ಭಾಷೆ ನೀವು ಕಲ್ತಿದ್ದೀರಿ ಅಂತೇಳಿ ಅನ್ನಿಸ್ತದೆ. ಇಂಥ ಪ್ರಸಂಗದಲ್ಲಿ ಇಂಥ ಒಂದಿಷ್ಟು ಯಾಕೆ ನೀವು ಅಶ್ಲೀಲ ಭಾಷೆಗಳನ್ನು, ಶಬ್ದಗಳನ್ನು ಬಳಸ್ತೀರಿ? ಈಗ ಹಿಂದೆ ಅನೇಕ ಸಲ ಇಂಥ ಒಂದಿಷ್ಟು ಬಂದಿತ್ತು ನಾವು ನೋಡಿದ್ದೀವಿ. ನೀವು AK ಪಾಟೀಲ್ ಬಗ್ಗೆ ನೀವು ಆರೋಪ ಮಾಡೋದು ತಪ್ಪಂತಲ್ಲ, ಯಾಕೆ ನಿಮ್ಗೆ ಅನಿಸಿದ್ದ ಮಾತಾಡೋ ಹಕ್ಕು ನಿಮಗದ. ನೀವು ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಎಲ್ಲೋ ರಾಯಗಾರ ಸತೀಶ್ ಅವರು ಹೇಳಿದಾರೆ, ನಾವು ಕಾನೂನಾತ್ಮಕವಾಗಿ ಅದು ಹೋರಾಟ ಮಾಡಕ್ಕೆ ತಯಾರಿದ್ದೀವಿ ಅಂತೇಳಿ. ಅವರು ಅಷ್ಟೇ. ಆದರೆ ಇಲ್ಲೊಂದು ನಾವು ಗಮನಿಸಬೇಕಾಗಿತ್ತು, ಕತ್ತಿಯವರು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು. ಇಲ್ಲಿವರೆಗೆ ಜಾರಕಿಹೊಳಿ ಸಹೋದರರು, ಅದರಲ್ಲೂ ಇಬ್ಬರು, ಒಬ್ಬ ನಮ್ಮ ಸತೀಶ್ ಅವರು, ಇನ್ನೊಬ್ಬರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಈ ಎಲ್ಲೂ ಅಶ್ಲೀಲ ಪದವನ್ನು ಬಳಸಲಿಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಭಾಳ ಗಮನಿಸಬೇಕಾಗಿತ್ತು. ಯಾಕಂದರೆ ಅವರು ಒಂದು ತಳ ಸಮುದಾಯದ ಮೇಲೆ ಬಂದಂಥವ್ರು, ಸಹಜವಾಗಿ ಭಾಷೆ ಉತ್ತರ ಕನ್ನಡದಲ್ಲಿ ಭಾಷೆ ಬಳಸುವಂಥದ್ದು ನಾವು ಕಾಣ್ತೀವಿ. ಇವನ್ ಕನ್ನಡ ಮಠ ಸ್ವಾಮಿಗಳ ಈ ರೀತಿ ಮಾತಾಡಿದ್ದು ನಾವು ನೋಡಿದ್ವಿ. ಒಬ್ಬ ಸ್ವಾಮಿಗಳಾಗಿ, ಒಂದು ಪೀಠಾಧಿಪತಿಗಳಾಗಿ ಅವರು ಅಶ್ಲೀಲ ಶಬ್ದಗಳನ್ನು ಓಪನ್ ಆಗಿ ಮಾತಾಡಿದ್ದು ನಾವು ಒಪ್ಕೊಂಡಿದ್ದಾರೆ. ಅದು ನಮ್ಮ ಸಹಜ ಭಾಷೆ ಅಂತ ಹೇಳ್ತಾರೆ. ಆ ಕನ್ನಡ ಮಠ ಸ್ವಾಮಿಗಳು ನೋಡಿದಾಗ ಇವ್ರು ಹೌದಪ್ಪ ನಮ್ಮ ತಪ್ಪಾಗಿತ್ತು ಒಪ್ಕೊಂಡ್ರು, ಅದು ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ. ಹಾಗಂತ ಇವು ಮಾಡಿದ ತಪ್ಪು ಅಂತ ಇಲ್ಲೆಲ್ಲ. ಬಟ್ ಥಿಂಗ್ ಏನಪ್ಪ ಅಂತಂದ್ರೆ, ವಿಷಯ ಏನಪ್ಪ ಅಂತಂದ್ರೆ, ರಮೇಶ್ ಕತ್ತಿಯವರು ವಿಶೇಷವಾಗಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನೆಲದಂಥದ್ದು ಅವರ ಅಣ್ಣ ಉಮೇಶ್ ಕತ್ತಿಯವರು ಹೋದ್ಮೇಲೆ ವಿಶೇಷವಾಗಿ ಅವರು ಸ್ತಬ್ಧ ಆಗಿಬಿಟ್ಟಿದ್ರು. ಇದು ಗೊತ್ತಿದ್ದ ವಿಷಯದ. ಹೀಗಾಗಿ ನಿಧಾನಕ್ಕೆ ಬೆಳಗಾವಿ ಜಿಲ್ಲೆಯನ್ನು ಆವರಿಸಿಕೊಳ್ಳುವಂಥ ಪ್ರಯತ್ನವನ್ನು ನಮ್ಮ ಜಾರಕಿಹೊಳಿ ಬ್ರದರ್ಸ್ ಅಂದರೆ ಸಹೋದರ ಪ್ರಯತ್ನ ಮಾಡಿದ್ರು, ಅಂದರೆ ಯಶಸ್ವಿನೂ ಆಗಿದ್ದಾರೆ. ಈ DCC ಬ್ಯಾಂಕ್ ರಿಸಲ್ಟ್ ನಮ್ಮ ಕಣ್ಮುಂದದ ಬೆಪ್ಪಿಸ್ಕೊಂಡಿದ್ದಾರೆ. ತಮ್ಮ ಒಳ್ಳೆತನದಿಂದ, ತಮ್ಮ ಸಹಾಯ ಸಹಕಾರದಿಂದ ಯಾವುದೇ ರೂಪ ನಾವು ಅನ್ಬೋದು. ಅದಕ್ಕೆ ಸಹಾಯ ಸಹಕಾರ ಆಗಿರ್ಬೋದು, ಮತ್ತೂ ಆಗಿರ್ಬೋದು. ಅದಕ್ಕೆ ನಾವು ಬೇರೆ ಬೇರೆ ಅವ್ರ ವಿರೋಧಗಳು ಬೇರೆ ಬಣ್ಣ ಕಟ್ತಾರೆ. ಅವ್ರು ಇಲ್ಲಪ್ಪ ನಾವು ಸಹಾಯ ಸಹಕಾರ ಮಾಡಿದ್ವಿ ಅನ್ನೋಂಥ ಮಾತು ಮಾತಾಡ್ತಾರೆ. ಇಬ್ಬರಿಗೆ ಎಲ್ಲೋ ಸತ್ಯ ಇರ್ತದೆ, ಆ ಮಾತು ಬೇರೆ. ಆದರೆ ಇವತ್ತು ಕತ್ತಿಯವ್ರಿಗಿದ್ರು ಭಾಳ ಸೌಮ್ಯವಾಗಿ, ಬಹಳ ಒಂದು ನಿಷ್ಠೂರವಾಗಿ, ಅಷ್ಟು ಸಹಜವಾಗಿ ನೋಡ್ರಿ. AK ಪಾಟೀಲ್ ಬದ್ದಲ್ಲಿ ನೀವು ಮಾತಾಡಿದ್ರಿ ರಮೇಶ್ ಕತ್ತಿಯವರ. ಹೌದು, ಮುಗಿದು ಹೋಗೋದು ಇತಿಹಾಸದಲ್ಲೇ ಭಾಳ ವರ್ಷ ಆಯಿತು. ಇಷ್ಟೊಂದು ಮಾಡಬೇಕಾಗಿತ್ತು. ಸ್ವತಃ ನೀವು ಅವ್ರನ್ನ ಸಹಾಯ ಕೇಳಿ ಮುಂದೆ ಅವ್ರ ಕಡೆ ಅವ್ರ ಮೇಲೆ ಮಾಡಬೇಕಾಗಿತ್ತು ಇದನ್ನು. ಆದರೆ ಇವರೆಲ್ಲ ಇಂಥವ್ರಿದ್ದಾರೆ ಗೊತ್ತಿದ್ದು ಅವ್ರು ಸಹಾಯ ತೊಗೊಂಡ್ರಿ. ಮುಂದೆ ನಿಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ಆದ್ರಿ. ಇವತ್ತು ಇದನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಪರ ಇದ್ದಂಥ ಜನ ಮಾತಾಡ್ತಿದ್ದಾರೆ, ನಾವು ಮಾತಾಡ್ತಾಯಿದ್ವಿ, ನಾವು ಕೇಳ್ತಾ ಇದ್ದೀವಿ. ಅದು ಎರಡು ಮಾತಿಲ್ಲ. ಆದರೂ ನೀವು ಕೇಳಿ ತಪ್ಪಂತಲ್ಲ. ಯಾಕಂತಂದ್ರೆ ಹಿಂದೆ ಒಂದು ದುರ್ಘಟನೆ ಮತ್ತು ಅಪರಾಧಿ ಕ್ರಿಯೆ ಅದು ಆಗಬಾರ್ದಾಯ್ತು, ಆಗ್ಯದ. ಅದು ನೀವು ಪ್ರಶ್ನೆ ಮಾಡಿದ್ರೆ ಮಾಡಿರಿ. ಅದಕ್ಕೆ ಸೂಕ್ತ ಜಾಗ ಯಾವುದಪ್ಪ ಅಂದ್ರೆ ಮಾತಾಡೋಕ್ಕಿಂತಲೂ ಅದನ್ನು ನೀವು ಸುಪ್ರೀಂ ಕೋರ್ಟಲ್ಲಿ ಹೋಗ್ತೀನಿ ಮತ್ತೆ ಕೇಳ್ತೀನಿ ಅಂತೆಲ್ಲ ಅದಕ್ಕೆ ಕೇಳುತ್ತದೆ. ಈಗಾಗಲೇ ಸತೀಶ್ ಅವರು ಮುಗಿದು ಹೋದ ಅಧ್ಯಾಯ, ನಾವು ರೆಡಿ ಇದ್ದೀವಿ ಕಾನೂನಾತ್ಮಕ ಹೋರಾಟಕ್ಕೆ ಅಂತೇಳಿ. ಇದು ಅವ್ರ ಭಾಷೆ. ಅವ್ರು ನಿಮ್ಮ ಹಾಗೆ ಮಾತಾಡಲಿಲ್ಲ, ಅವರು ಅಶ್ಲೀಲ ಪದಗಳನ್ನು ಬಳಸಲಿಕ್ಕೆ ಹೋಗಲಿಲ್ಲ. ಎಷ್ಟೋ ಸಿಟ್ಟಿದ್ರು ನಿಮ್ಮ ಮೇಲೆ, ರಭಸಿದ್ರು, ಹೇಳಲಿಲ್ಲ, ಮಾಡಿ ತೋರಿಸೋ ಪ್ರಯತ್ನ ಮಾಡಿದ್ರು. ಆದರೂ ಒಂದು ಎರಡು ಕಡೆ ಫೇಲ್ಯೂರ್ ಆದರು. ನಿಮ್ಮನ್ನು ಮತ್ತು ಸೌದಿ ಅವ್ರನ್ನ ನಿಮ್ಮ ಕ್ಷೇತ್ರದಲ್ಲಿ ಸೋಲಿಸುವಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನೋದು ಅವ್ರಿಗೆ ಅಸಮಾಧಾನದ ಸಹಜದ. ಅಲ್ಲಷ್ಟು ಗೆದ್ದಿದ್ರೆ ಅಂದರೆ ಪೂರ್ತಿ ಸಪಾಟದಂಗೆ ಆಗಿಬಿಡುತ್ತೆ. ಆದರೆ ಇಬ್ಬರು ಉಳಿದಿದ್ರಿ ಇವತ್ತು ಮೈದಾನದಲ್ಲೇ. ಇವತ್ತಿನ ನೀವು ಮಾತಾಡ್ತಾ ಇದ್ದೀರಿ, ಇಲ್ಲಿ ನಮ್ಮದು ಮೆಜಾರಿಟಿ ಮಾಡ್ತೀವಿ, ನಾವು ನಮ್ಮ ಅಧ್ಯಕ್ಷರನ್ನ ಉಪಾಧ್ಯಕ್ಷರು ಮಾಡ್ತೀವಿ ಅಂತೇಳಿ. ಅದಕ್ಕೆ ನಿಮ್ಗೆ ಬೆಟ್ಟು ಕಟ್ಟಿದ್ದಾರೆ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು. ನಾವು 50 ಕೋಟಿ ರೂಪಾಯಿ ಉಳಿದು ನೀವು ಮಾಡಿದ್ದಾರೆ ಅಂತೇಳಿ. ಅದನ್ನು ಮಾಡೋದು ಬಿಡೋದು ನಿಮ್ಮ ಬಿಟ್ಟು ವಿಷಯ. ಆದರೆ ಈಗ ಹಿಂದೆ ನಮ್ಮ ವಿಡಿಯೋದಲ್ಲಿ ಹೇಳ್ಬಿಟ್ಟಿವಿ ಅದನ್ನು. ಅವ್ರಂಗೆ ನೀವು ಮಾಡಲಿಕ್ಕೆ ಹೋಗ್ಬೇಡ್ರಿ, ನೀವೇನು ಆರೋಪ ಮಾಡ್ತಿರಲ್ಲ ಅದು ಆಗಬಾರ್ದು ನಿಮ್ಮಿಂದನೂ ಅಂತ. ಆಗ ನೀವು ಸಹಜವಾಗಿ ಅವ್ರ ಮೇಲೆ ಆರೋಪ ಮಾಡೋದು ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀರಿ ಅಂತ. ಒಟ್ಟಾರೆಯಾಗಿ ನಿಮಗೆ ಹೇಳುವಂಥ ಒಂದು ಮಾತು ಏನಪ್ಪ ಅಂದ್ರೆ, ರಮೇಶ್ ಕತ್ತಿಯವರು ಇವತ್ತು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಅವ್ರ ಜೊತೆಗೆ ಸೌದಿಯವರು ಕೈ ಜೋಡಿಸ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಯಾಕೆಂತಂದ್ರೆ ಜಿಲ್ಲೆಯಲ್ಲಿ ಒಂದೇ ಕುಟುಂಬದ ಏಕಚಕ್ರಾಧಿಪತ್ಯ ಇರಬಾರ್ದು ಅನ್ನೋದನ್ನು ನಾವು ಎಲ್ಲರೂ ಬಯಸುವಂಥ ವಿಷಯ. ಯಾಕೆಂದರೆ ಜಾರಕಿಹೊಳಿ ಕುಟುಂಬ ಇವತ್ತು ಒಂದು ರೀತಿಯಿಂದ ಕುಟುಂಬ ರಾಜಕೀಯದಲ್ಲಿ ಏಕಛತ್ರಾಧಿಪತ್ಯವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತಾ ಇದೆ ಅನ್ನೋದು ಅಷ್ಟು ಸತ್ಯದ ಸುಳ್ಳಿನಲ್ಲ. ಒಂದು ಕೆಲವು VL ಪಾಟೀಲ್ ಮಾಡ್ತಾಯಿದ್ರು, ಅದಕ್ಕೆ ತಕ್ಷಣ ಅವ್ರು ಹೇಳ್ತಾರೆ ಇನ್ನೊಬ್ರು ಮಾಡಿದ್ರು ನಾವು ಮಾಡಿದ್ವಿ ಅಂತ ಹೇಳ್ತಾರೆ ಅವರು. ಅದು ಅದು ಸರಿ ಇಲ್ಲಂತಲ್ಲ. ಆದರೆ ಅವ್ರು ಮಾಡಿದ್ರೆ ನಾವು ಮಾಡ್ತಾರೆ ಅನ್ನೋದು ತಪ್ಪು ಅಂತ ನಾವು ಹೇಳಬೇಕಾಗಿತ್ತು. ಅದೇನೂ ಇರಲಿ. ಇಲ್ಲೇ ಜಾರಕಿಹೊಳಿ ಸಹೋದರರ ಏಕಛತ್ರಾಧಿಪತ್ಯಕ್ಕೆ ಇವತ್ತು ನೀವು ಚಾಲೆಂಜ್ ಮಾಡ್ತಾ ಇದ್ದೀರಿ, ಸಂತೋಷ ಪಡೋ ವಿಷಯ. ನೀವು ವಿರೋಧ ಪಕ್ಷ ಕೆಲಸ ಮಾಡಿರಿ, ಇದು ನಾಳೆ ಭವಿಷ್ಯ ಇದ್ದೇ ಇರ್ತದೆ. ಮತ್ತು ಆಲ್ರೆಡಿ ಗೋಕಾಕ್ ಮತ್ತು ಅದೇ ಕಾಲಕ್ಕೆ ಮೂಡಲಗಿ ಈ ಒಂದು ಬಲಿಷ್ಠವಾದಂಥ ಸ್ಥಳಗಳು ಜಾರಕಿಹೊಳಿ ಅವ್ರದ್ದು ಭಾಳ ಪ್ರಬಲವಾದ ಹಿಡಿತಿಲ್ಲದವ. ಇಲ್ಲಿ ಜನ ನಿಧಾನಕ್ಕೆ ನಿಮ್ಮ ಕಡೆ ಧ್ವನಿ ಕೊಡ್ತಾ ಇದ್ದಾರೆ, ಹೌದಪ್ಪ ಇಲ್ಲಿ ವ್ಯಕ್ತಿ ಇದ್ದಾರೆ ಅಂತೇಳಿ. ಯಾಕಂದ್ರೆ ಸರಿನೋ ತಪ್ಪು ಒಪ್ಪಿದ್ರು ಬಿಟ್ಟಿದ್ರು ಮಾತು ಬೇರೆ. ಗೋಕಾಕ್ ಮತ್ತು ಮೂಡಲಗಿ ಜೊತೆಗೆ ನಿಮ್ಮದು ಅಲ್ಲಿ ಬಾಜು ಇದ್ದಂಥ ಹುಕ್ಕೇರಿ, ಬದಿ ಯಮಕಂದಮರಡಿ ಇದರಲ್ಲಿ ಅವರು ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂತ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ನೀವು ಇವತ್ತು ಸವಾಲು ಹಾಕ್ತಾ ಇದ್ದೀರಿ, ಪ್ರಶ್ನೆ ಮಾಡ್ತಾ ಇದ್ದೀರಿ, ಇವತ್ತು ಜನ ಬಯಸ್ತಾ ಇದ್ದಾರೆ ಅಂತ ಅವ್ರು ಬೇಕು ವಿರೋಧ ಪಕ್ಷ ಅನ್ನುವಂಥದ್ದು. ಯಾಕಂದರೆ ವಿರೋಧ ಪಕ್ಷ ಇದ್ದಾಗನ ಆಡಳಿತಾರೂಢ ಪಕ್ಷಕ್ಕಾಗಲಿ ಮತ್ತೇರಿಗಾಗಲಿ ಅದು ಒಂದು ರೀತಿ ಏನಪ್ಪ ಅಂದ್ರೆ ಕಡಿವಾಣ ಹಾಕಿದಂಗೆ. ಕಡಿವಾಣ ಹಾಕಿ ಇಲ್ಲಪ್ಪ ಈ ಜನರ ಸಮಸ್ಯೆ ಇದ್ದಾವೆ ಇದು ಹೋಗ್ರಿ. ಇವತ್ತು ರೈತರ ಬಗ್ಗೆ ಇಬ್ಬರು ಮಾತಾಡ್ತಾ ಇದ್ದಾರೆ, ಖುಷಿ ಪಡುವ ವಿಷಯ. ಆದರೆ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದಷ್ಟೇ ಈ ಸಂದರ್ಭದಲ್ಲಿ ಇರುವ ನಮ್ಮ ಕಳಕಳಿ. ಯಾಕಂದ್ರೆ ಮಾತಾಡೋದು ಭಾಳ ಅದು ನಮ್ಮಲ್ಲೇ ಭಾಳ ಮಾತಾಡ್ತೀವಿ. ನಮ್ಮ ರಾಜಕಾರಣಿಗಳಂದ್ರೆ ಏನಪ್ಪ ಮಾತಿನ ಮಲ್ಲರು, ಅವ್ರು ಹಿಡೀಲಿಕ್ಕೆ ಸಾಧ್ಯ ಇಲ್ಲ. ಮಾತು ಬಿಟ್ಟು ಮಾತಿಲ್ಲ. ಮನ್ ಕ ಬಾತ್ ನೀವು ಕೇಳಿದಿರಿ ಆ ಮಾತನ್ನು. ಮೋದಿಯವರು ಕಳೆದ 11 ವರ್ಷದಲ್ಲಿ ಮಾತಾಡಿದರು. ಎಲ್ಲರೂ ಉದ್ಯೋಗ ಕೊಡ್ತೀನಿ ಅಂತಂದರು, 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡ್ತೀನಿ ಅಂತಂದರು. ಎಷ್ಟು ಕೊಟ್ಟರು ನಿಮಗೆ ಗೊತ್ತದ, ನಮಗೆ ಗೊತ್ತದ. ಹಾಗೆ ನೀವು ಆಗಬಾರ್ದು, ನೀವು ಒಂದು ಒಳ್ಳೆ ನಾಯಕರಾಗಿ ಹುಟ್ಟಿ ಬರಲಿ, ಇಬ್ಬರು ಬೆಳೆದು ಬರಲಿ. ಮತ್ತು ರಮೇಶ್ ಕತ್ತಿ ಅವರಂತೂ ಇವತ್ತು ವಿರೋಧ ಪಕ್ಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತೇನೋ ಒಂದಿಷ್ಟು ಸೋಲು ಅನುಭವಿಸ್ಬೋದು, ಸೋಲು ಆಗಿರ್ಬೋದು ಈಗಿನ ತಾತ್ಕಾಲಿಕ, ಅದು ಮುಂದೇನೂ ಆಗ್ಬೋದು. ಯಾಕಪ್ಪ ಅಂದ್ರೆ ನೀವು ಹೇಳ್ತಾ ಇದ್ದೀರಿ ನಾವು ಅಧ್ಯಕ್ಷನ ನಮ್ಮವ್ರನ್ನ ಮಾಡ್ತೀವಿ ಅಂತೇಳಿ. ನೀವು ಮತ್ತು ಸೌದಿಯವರು, ರಮೇಶ್ ಕತ್ತಿ ಮತ್ತು ಸೌದಿಯವರು ಯಾರಾದರೂ ಆಗಲಿ, ಆದರೆ ಅವರು ಪ್ರಾಮಾಣಿಕವಾಗಿ ರೈತರ ಬದುಕಿಗೆ ಅನುಕೂಲ ಆಗಲಿ, ಅವ್ರಿಗೆ ಸಾಲ ಕೊಡುವಂಥದ್ದಾಗಲಿ, ರೈತರಿಗೆ ಅವ್ರ ಡೆವಲಪ್ಮೆಂಟ್ ಸಲುವಾಗಿ ಅದೇ ಕಾಲಕ್ಕೆ ಅವ್ರು ಮಾರ್ಕೆಟ್ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ನೀವು ಮಾಡುವಂಥದ್ದಾಗಲಿ ಅಂತೇಳಿ ಆ ದಿಶೆಯಲ್ಲಿ ನಿಮ್ಮ ಚಿಂತನೆ ಆಗಲಿ ವಿನ ಈ ಒಂದು ಅಶ್ಲೀಲ ಪದ ಬಳಸಿ ಇನ್ನೊಬ್ಬರು ಅಪಮಾನ ಮಾಡುವಂಥದ್ದು, ಇನ್ನೊಂದು ಸಮುದಾಯವನ್ನು, ಇನ್ನೊಂದು ಜಾತಿಯನ್ನು ಅಪಮಾನ ಮಾಡುವಂಥದ್ದು ಮಾತ್ರ ಸುತಾರಾಮ್ ಒಪ್ಪುವಂಥ ವಿಷಯ ಅಲ್ಲ. ನೀವು ಒಂದು ವೇಳೆ ಮಾಡಿದ್ದೀರ ಅದು ತಪ್ಪ, ಮಾಡದಿದ್ರೆ ಸ್ವಲ್ಪ ಷಡ್ಯಂತ ಅಂತ ಇದ್ರೆ ವಾದ ಮಾಡ್ತಾಯಿದ್ರೆ ಅದಾಗಿದ್ರೆ ಅದು ಸರಿ. ಆದರೆ ಯಾವುದೇ ಕಾಲಕ್ಕೆ ನೀವು ತಿಳುವಳಿಕೆ ಅವರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ, ನಿಮ್ಮಲ್ಲಿ ಆ ಒಂದು ವಿರೋಧ ಪಕ್ಷದ ನಾಯಕ ಜೊತೆಗೆ ನಾಯಕನಾಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ನಿಮ್ಮ ಜೊತೆಗಾರರಿಗೂ ಸಹಿತ ಸೌದಿಯವರು ಸಹಿತ ಬೆಳಗಾವಿ ಕಂಡಂಥ ಒಂದು ಅಪರೂಪದ ರಾಜಕಾರಣಿ, ಇದರಲ್ಲಿ 2 ಮಾತಿಲ್ಲ. ಜೊತೆಗೆ ನಮ್ಮ ಇವತ್ತು ಸತೀಶ್ ಅವರಾಗಿರ್ಬೋದು, ಅವ್ರ ಜೊತೆಗೆ ಬಾಲಚಂದ್ರ ಅವರಾಗಿರ್ಬೋದು, ಕೆಲವು ಜನ ಇದ್ದೀರಿ ನೀವೆಲ್ಲ. ನಿಜವಾಗಿಯೂ ಒಂದು ಏನೋ ಕಳ್ಕಳಿದಂತ ಅನಿಸ್ತದ. ಅದರಿಂದ ಕಾರ್ಯರೂಪಕ್ಕೆ ತರುವಂಥದ್ದು, ರೈತರಿಗೆ ಅನುಕೂಲ ಆಗುವಂಥದ್ದು, ಬಡವರಿಗೆ ಅನುಕೂಲ ಆಗುವಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ನೀವು ಹಾಕ್ಕೊಳ್ಳಿ ಅನ್ನೋದು ಒಂದು. ಅದ್ರ ಜೊತೆಗೆ ನೀವು ಸೌಹಾರ್ದವಾಗಿ ಕೂಡಿರಿ, ಬಟ್ ರಾಜಕೀಯ ಮಾಡೋ ಮುಂದೆ ಜನಪರವಾದ ಕಾಳಜಿ ಇಟ್ಟುಕೊಂಡು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಜನಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ನೀವು ಮಾಡಲಿ ಅನ್ನೋದು ಹೇಸಿತರ ಬಯಕೆ. ಈಗ ನೀವೇನಂತೀರಿ? ತಪ್ಪು ಮಾತಾಡ್ತಾ ಇದ್ದೀನ, ತಪ್ಪಲ್ಲಿ ಸರಿ ಏನಾದರೂ ಒಟ್ಟು ನೋಡ್ತಾ ಇರಿ. H16 ನ್ಯೂಸ್ ಅರ್ಥ ಹೇಸಿತರ ನ್ಯೂಸ್ ವಂದನೆಗಳು.